ಡಾ ಅಲಿಯಾಸ್ ಫಾರ್ನ ಪ್ರತಿಭಾವಂತರು, ಗೌರವಾನ್ವಿತರು, ಫೋರೆನ್ಸಿಕ್ ಮನೋವಿಜ್ಞಾನದಲ್ಲಿ ಪ್ರವರ್ತಕರು, ಬೆಂಗಳೂರಿನ ಕ್ರಿಮಿನಲ್ ಪ್ರಹರಂಗಳಿಗೆ ಗೌರವಾನ್ವಿತ ಸಲಹೆಗಾರರು, ಅಪರಾಧಿ ಮನಸ್ಸಿನ ಕತ್ತಲೆಯ ಮೂಲೆಗಳನ್ನು ಬೆಲ್ಗುವ ಬೆಲ್ಕಿನ ಕಿರಣವಾಗಿದ್ದರು ಅವರು. ಅವರ ಒಳನೊಡಗಲು ಅಮೂಲ್ಯವಾದವು, ಅವರ ನಿರ್ಣಯಗಳು ದೋಷರಹಿತವಾದವು. ಆದರೆ ನಿಮಗೆ ತಿಳಿದಿದೆ, ಕತ್ತಲೆ ಆಗಾಗ್ಗೆ ಸರದೃಷ್ಟಿಯಲ್ಲಿ ಅರಗಿಕೊಳ್ಳುತ್ತದೆ. ಅಂಬಿಕಸ್ಥ ವೈದ್ಯರ ಮೇಲ್ಮಹಡಿಯಲ್ಲಿ ಒಂದು ಬಿರುಗಾಳಿ ಸೃಷ್ಟಿಯಾಗುತ್ತಿತ್ತು. ಅವ ರೋಗಿಗಳು, ಖಾಯನ್ ಅಪರಾಧಿಗಳು ತಮ್ಮ ಪಾಕಗಳನ್ನು ಅವನಿಗೆ ಎಪ್ಪಿಕೊಂಡರು. ಅವರು ತಮ್ಮ ಕರಾರ್ ಬಯಕೆಗಳನ್ನು, ಅವರ ಅತ್ಯಂತ ಹಿಂಸಾತ್ಮಕ ಕಥೆಗಳನ್ನು ಬಹಿರಂಗಪಡಿಸಿದರು. ಅವರ ಹತ್ಯೆಗಳಲ್ಲಿ ಅರಗಿರುವ ದುಷ್ಟತನವನ್ನು, ಪಶ್ಚಾತ್ತಾಪದ ಸಂಪೂರ್ಣ ಕೊರತೆಯನ್ನು ಅವರು ನೋಡಿದರು. ಕೆವಾಲ್ಥಾನ ಮತ್ತು ಹುಚ್ಚುಚುತನ ನಡುವಿನ ಗೆರೆ ಮಸುಕಾಯಿತು ಮತ್ತು ಪಾರನ್ ತನ್ನನ್ನು ತಾನು ಪ್ರಪಾತಕ್ಕೆ ಸೆಳೆಯಲ್ಪಟ್ಟನು. ಬೆಂಗಳೂರು ಜೀವನದಿಂದ ಬಡಿತವಾಗಿರುವ ನಗ ಬಹಿದಿಂದ ನಡುಗಿತು. ಕೊಲೆಗಳು ಕ್ರೂರ ಮತ್ತು ಲೆಕ್ಕಾಚಾರದ ನಂಗರವನ್ನು ಬೆಚ್ಚಿ ಬೀಳಿಸಿದವು. ಬಲಿಪಶುಗಳು ಸಪ್ಪಟ್ಟರಾಗಿ ಸಂಪರ್ಕ ಹೊಂದಿಲ್ಲ. ಒಂದು ತನ್ನನೆಯ ಸಾಮ್ಯತೆಯನ್ನು ಹೊಂದಿದ್ದರೂ ಅವರ ಹಿಂದಿನದು. ಪ್ರತಿಯೊಬ್ಬ ಬಲಿಪಶು ಹಿಂದಿನ ಅಪರಾಧಕ್ಕೆ ಸಂಬಂಧಿಸಿದ್ದರೂ ಶಿಕ್ಷೆಯಾಗದ ಅಪರಾಧ. ಮಾಡೆಲ್ ಬಲಿಪಶು ಶ್ರೀನ ಕೊದಿಮಿ ವರ್ಷಗಳ ಹಿಂದೆ ಹಿಟ್ ಅಂಡ್ ರನ್ ಪ್ರಕರಣದ ನಂತರ ನ್ಯಾಯದಿಂದ ತಪ್ಪಿಸಿಕೊಂಡಿದ್ದರು. ಅಪರಾಧ ಬಲಿ ಪತ್ತೆಯಾದ ಅವನ ದಿಟ್ಟಗೊಂಡ ದೇಹವು ನಗರದಾದ್ಯಂತ ಹೀದ ಅಲಿಯನನ್ನು ಕಳುಹಿಸಿತು. ಪಿಸುಮಾತುಗಳು ಪ್ರಾರಂಭವಾದವು. ಇದು ಪ್ರತಿಕಾರವೇ? ಒಬ್ಬ ಜಾಗರಣೆ ಮಾಡುವವನು ಕೆಲಸದಲ್ಲಿದ್ದಾನೆ. ದೇಹಗಳ ಸಂಖ್ಯೆ ಹೆಚ್ಚಾಯಿತು. ಲಂಚ ಸ್ವೀಕರಿಸುವುದು ಮತ್ತು ಕಾನೂನನ್ನು ಕುಶಲತೆಯಿಂದ ನಿರ್ವಹಿಸುವುದಕ್ಕೆ ಹೆಸರುವಾಸಿಯಾದ ಭ್ರಷ್ಟ ರಾಜಕಾರಣಿ ತನ್ನ ಮನೆಯಲ್ಲಿ ಸತ್ತರು. ಅವ ಸಾವು ಅವರು ಸ್ವೀಕರಿಸಿದ ಹಿಂದಿನ ಲಂಚದ ಅಮಾನವೀಯ ಅನುಕರಣೆ, ವಿಷ್ಕುರಿತ ಪಾನೀಯ ಬೈಹು ಗಗ್ಯಬ್ಬಿತರಾಗಿ ಹಿರಿತು. ನಗರವನ್ನು ಕಾಣ ಶಕ್ತಿ ಸೈಡು ತಿರಿಸಿಕೊಳ್ಳುವ ದೇವತೆ ತನ್ನದೇ ಆದ ನ್ಯಾಯವನ್ನು ನೆಡುವ ಮೂಲ ಹುತ್ತೆಯಾಲಾಗಿ ಹಿಡಿದಿತ್ತು. ಪೊಲೀಸರು ದಿಗ್ಭ್ರಮೆಗೊಂಡರು. ಕೊಲೆಗಳನ್ನು ಬಹಳ ಎಚ್ಚರಿಕೆಯಿಂದ ಯೋಜಿಸಲಾಗಿತ್ತು. ತಂಟನೆಯ ನಿಕಟತೆಯ ಹೊಂದಿಗೆ ಮರಣದಂಡನೆ ಮಾಡಲಾಯಿತು. ಯಾವುದೇ ಸಾಕ್ಷಿಗಳು ಇರಲಿಲ್ಲ, ಯಾವುದೇ ಬೆರಳಚ್ಚುಗಳು ಇರಲಿಲ್ಲ, ಯಾವುದೇ ಪುರಾವೆಗಳು ಇರಲಿಲ್ಲ. ಕೊಲೆಗಾರ್ ಒಂದು ಪ್ರೇರ ಪ್ರತಿಕೋರೆಯ ನಂತರ ತೆಲುವಾನ್ ಗಾರಿಯಲ್ಲಿ ಕಣ್ಮರೆಯಂತೆ ತೋರ್ತತಿತ್ತು. ಜೆಕ್ ಕೊಲೆಗಾರನ ಮನಸ್ಸನ್ನು ಅರ್ಧ ಮಾಡಿಕೊಳ್ಳಬಲ್ಲ ಒಬ್ಬೊಬ್ಬ ವ್ಯಕ್ತಿಯ ಕಡೆಗೆ ಪೊಲೀಸರು ಹತಾಶರಾಗಿ ತಿರುಗಿದರು. ಡಾ ಎಲಿಯಾಸ್ ಬಾರ್ನನ್ ಪ್ರತಿಯೊಂದು ಕೊಲ್ಲಿಯ ವಿವರಗಳನ್ನು ಬಾರ್ನನ್ ಪರಿಶೀಲಿಸಿದ. ಒಂದು ಭಯಾನಕ ಸತ್ಯ ಅವನ ಮೇಲೆ ಬರಲು ಪ್ರಾರಂಭಿಸಿತು. ಕೊಲೆಗಳು ಯಾದೃಚ್ಛಿಕವಾಗಿರಲಿಲ್ಲ. ಬಲಿಪಶುಗಳ ಹಿಂದಿನ ಅಪರಾಧಗಳನ್ನು ಪ್ರತಿಬಿಂಬಿಸಲು ಅವುಗಳನ್ನು ಶ್ರಮದಾಯಕವಾಗಿ ರಚಿಸಲಾಗಿದೆ. ಉದ್ಯಮಿ, ರಾಜಕಾರಣಿ, ಹಲವಾರು ಬಾಡಿಗೆದಾರರನ್ನು ಶೋಷಿಸಿದ ನಿರ್ದಯ ಜಮಾನುದಾರ. ಪ್ರತಿಯೊಂದು ಕೊಲೆಯು ಹಿಂದಿನ ಅಪರಾಧವನ್ನು, ಹಿಂದಿನ ಅನ್ಯಾಯವನ್ನು ಪ್ರತಿಧ್ವನಿಸಿತು. ಕೊಲೆಗಾರನ ವಿಧಾನಗಳಲ್ಲಿ ಬಾರನ್ ತನ್ನದೇ ಆದ ರಾಕ್ಷಸರನ್ನು ಪ್ರತಿಬಿಂಬಿಸುವುದನ್ನು ನೋಡಿದನು. ಬೆಚ್ಚಕ್ ಮತ್ತು ಭಾಗವಹಿಸುವವರ ನಡುವಿನ ಗೆರೆ ಮಸುಕಾಯಿತು. ಅವನ ಸಂಬಂಧ ಕೆವಾಲ್ಥಾನ ಪ್ರಶ್ನಾರ್ಹ ಅಪಾಯಿತು. ಬೆಂಗಳೂರು ತನ್ನ ಉಸಿರನ್ನು ಹಿಡಿದಿತ್ತು. ಇದು ನ್ಯಾಯವೋ ಅವವಸೆಡೋ? ನಗರದ ರಕ್ಕ ವೇಷದಲ್ಲಿರುವ ದೈತ್ಯನೇ? ಆ ಪ್ರಶ್ನೆ ನಗರದ ಆತ್ಮಸಾಕ್ಷಿಯನ್ನು ಕಾಡಿತು. ಕೊಲೆಗಳು ಇದ್ದಕ್ಕಿದ್ದಂತೆ ಪ್ರಾರಂಭವಾದಂತೆ ನಿಂತು ಹೋದವು. ಅವುಗಳ ನಂತರ ಅಸ್ಪಷ್ಟತೆಯ ಮೌನವನ್ನು ಬಿಟ್ಟು ಹೋದವು. ಹುಮ್ಮ ಕತ್ತಲೆಯನ್ನು ಆರಾಮ ಮಾಡಿಕೊಳ್ಳಲು ಪ್ರಯತ್ನಿಸಿದ ವ್ಯಕ್ತಿ ಡಾ ಎಲಿಯಾಸ್ ಬಾರ್ನನ್ ಅದರ ತನ್ನನೇ ಸಾಕಾರವಾಗಿದ್ದರು. ಶಾಶ್ವತವಾಗಿ ಗಾಯಗೊಂಡ ನಗರವು ಆ ಪ್ರಶ್ನೆಯ ಹೊಂದಿಗೆ ಹೋರಾಡಿತು. ಕಾನೂನಿನ ಹೊರಗೆ ನಿಜವಾದ ನ್ಯಾಯವನ್ನು ಪೂರೈಸಬಹುದೇ ಮತ್ತು ಯಾವ ಬೆಲೆಗೆ?